ಇವತ್ತಿನ ಈ ಪುಣ್ಯ ಆರಾಧನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಗುರುದೇವ ಸಮರ್ಥ ಶಿವಾನಂದರಲ್ಲಿ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತ ಎಲ್ಲ ಅನುಭವಿಗಳಿಗೂ ಹಾಗೂ ತಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಪುಣ್ಯಾತ್ಮರೇ, ಇದುವರೆಗೆ ಸಾಕಷ್ಟು ಅನುಭವಿಗಳು ಸತ್ಸಂಗದ ಮಹತ್ವ, ಮನುಷ್ಯ ಜನ್ಮದ ಲಾಭ, ಆತ್ಮ ಸಾಕ್ಷಾತ್ಕಾರ, ಈ ಆತ್ಮ ಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ಮಾಡಿಸಿದ್ದಾರೆ. ಮನುಷ್ಯ ಜನ್ಮ ಶ್ರೇಷ್ಠ ಆಗಬೇಕಾದ್ರೆ ಯಾವ ರೀತಿ ಬಾಳಬೇಕು, ಯಾವ ರೀತಿ ನಮ್ಮ ಜೀವನ ಕ್ರಮವನ್ನು ಹಾಕೋಬೇಕು ಅಂತೇಳಿ ಮನುಷ್ಯ ಸಾಮಾನ್ಯವಾಗಿ ಬಹಿರ್ವೃತ್ತಿ, ಹೊರಗಿನ ಮುಖ ಮಾಡ್ಕೊಂಡಿರ್ತಾನೆ. ತನ್ನ ಬಿಟ್ಟು ಹೊರಗಡೆ ಎಲ್ಲವನ್ನು ನೋಡ್ತಾನೆ, ತನ್ನ ತಾನು ನೋಡುವಲ್ಲ. ಯಾವಾಗ ಮನುಷ್ಯ ತನ್ನ ನಿಜ ಸ್ವರೂಪದ ಕಡೆ ಮನಸ್ಸನ್ನು ತಿರುಗಿಸ್ತಾನ, ಅದು ಅವನ ಜೀವನ ಮುಕ್ತ ಸ್ಥಿತಿ. ಅದಕ್ಕೆ ಸತ್ಸಂಗ ಬೇಕು ಅಂತ ಹೇಳಿ, ಸತ್ಸಂಗತ್ವೇ ನಿಸ್ಸಂಗತ್ವ ಅದಕ್ಕೆ ಹೇಳಿದ್ದು. ನಮ್ಗ ಸಂಘ ಎಂತ ಸಿಗ್ತತಿ, ಹಂಗ ನಮ್ಮ ಮನಸ್ಸು ರೂಪುಗೊಳ್ತತಿ. ಮನಸ್ಸು ಅಂದ್ರೆ ಜಡ ವಸ್ತು ಅಲ್ಲ, ಸೂಕ್ಷ್ಮದ. ಅದ ಮನಸ್ಸು ಸುತ್ತಮುತ್ತಿನ ಪರಿಸರದ ಮೇಲೆ ನಿರ್ಧಾರ ಆಗ್ತದೆ. ಎಂತರ ಸಂಘದಾಗಿರತಿ ಹಂಗ ಮನಸ್ಸು ಆಗ್ತದ. ಅದಕ್ಕೆ ಸತ್ಸಂಗ ಯಾಕೆ ಬೇಕಪ್ಪ ಅಂದ್ರೆ ಮನುಷ್ಯ ಜನ್ಮವನ್ನ ಉನ್ನತ ಹಂತಕ್ಕೆ ಹೋಯ್ತದೆ, ಮನುಷ್ಯನನ್ನ ದೇವನನ್ನಾಗಿ ಮಾಡ್ತದೆ. ಆಗಲಿ ಬಿ ಎ ಪಾಟೀಲ್ ಸಾಹೇಬ್ ಹೇಳಿದ್ರಲ್ಲ, ಮನುಷ್ಯ ಜನ್ಮದಿಂದ ದೇವರೂ ಆಗಬಹುದು, ಮತ್ತೆ ಹೀನ ವೃತ್ತಿಗಿಳಿದ ಪಶುವಿನ ಕಡಿನೂ ಆಗಬಹುದು. ಅದಕ್ಕೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ, ನಾವು ಹಿಂದೆ ಜನ್ಮದಲ್ಲಿ ಮಾಡಿದಂತ ಕರ್ಮದ ಫಲ ಎರಡೂ ಕೂಡಿ ಬರ್ತಾವ. ಅದಕ್ಕೆ ನಾವು ಈ ಜನ್ಮ, ಮನುಷ್ಯ ಜನ್ಮ ಬಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಕೊಂತ ಹೋಗಿದ್ದಾದ್ರೆ ಪ್ರಾರಬ್ಧ ಕರ್ಮವನ್ನು ತಪ್ಪಿಸ್ಕೊಳಕ್ಕಾಗುದಿಲ್ಲ. ಆದ್ರೆ ಈಗೇನ ಕರ್ಮ ಮಾಡ್ತೀವಲ್ಲ ಅದು ಮುಂದಿನ ಜನ್ಮವನ್ನು ನಿರ್ಧರಿಸ್ತದೆ. ಈಗ ಸತ್ಸಂಗದೊಳಗೆ ಎದ್ಕೊಂಡು ಸನ್ಮಾರ್ಗದಲ್ಲಿ ನಡೆದಿದ್ದಾದ್ರೆ, ಸಚ್ಚಿಂತನೆಯಲ್ಲಿ ತೊಡಗಿದ್ದಾದ್ರೆ ಇದ ಜನ್ಮದಾಗ ಮುಕ್ತರಾಗುವುದು. ಸಂಶಯ ಬೇಡ. ಸಂಶಯದಿಂದ ಏನಾರ ಮಾಡಿದ್ವಿ ಅಂದ್ರೆ ಆ ಗುರಿ ಮುಟ್ಟಕ್ ಆಗುದಿಲ್ಲ. ಮನುಷ್ಯ ಜನ್ಮ ಬಂದತಿ, ಇದನ್ನು ಸಾರ್ಥಕ ಮಾಡೇ ತೀರ್ಕೊಂತೇನೆ ಅಂತೇಳಿ ಸದೃಢ ನಂಬಿಕೆಯಿಂದ ಸದಾ ಅದೇ ಚಿಂತನೆಯಲ್ಲಿ ಮುಳುಗಿದ್ದಾದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಐತಿ. ಅಸಾಧ್ಯ ಅನ್ನೋ ಮಾತನ್ನು ತೆಗೆದು ಹಾಕಬೇಕು. ನಮಗೆ ಸಾಧ್ಯ ಇಲ್ಲ, ಏನೋ ಎಲ್ಲೋ ಒಬ್ಬರಿಗೆ ಅನ್ನೋದನ್ನ ತೆಗೆದು ಹಾಕಿ ಪ್ರತಿಯೊಬ್ಬರಿಗೂ ಸಾಧ್ಯ ಐತಿದೆ. ನಾ ಇದ ಜನ್ಮದಾಗ ಆ ಸ್ಥಿತಿಯನ್ನು ಹೊಂದತಿರ್ತೇನೆ. ನಾನು ಶಿವಾನಂದರು, ಆತ್ಮಾನಂದರು, ಅಪ್ಪ ಅವರು ಯಾವ ರೀತಿ ಆದ್ರಲ್ಲ ಆ ರೀತಿ ಆದ ಸ್ಥಿತಿಯನ್ನು ಹೊಂದುತ್ತೇನೆ ಅನ್ನೋ ಇಚ್ಛಾ ಬಂದಲು ಬರಬೇಕು. ಅದಕ್ಕ ಮುಮುಕ್ಷತ್ವ ಭಾವ ಅಂತಾರೆ. ಆ ಮುಮುಕ್ಷತ್ವ ಭಾವ ಬರ್ಬೇಕಂದ್ರೆ ಪರಿಸರ ಬೇಕಲ್ಲ ಅಂತ. ಜಗತ್ತಿನೊಳಗ ಪೈಪೋಟಿ ನಡೆದತ್ತೆ. ಎದಕ್ಕೆ ನಡೆದತ್ತಪ್ಪ ಅಂದ್ರೆ ಧನ ಧಾನ್ಯ ಸಂಗ್ರಹಕ್ಕಾಗಿ, ವಿಷಯ ವಸ್ತುಗಳ ಸಂಗ್ರಹಕ್ಕಾಗಿ. ಮುಕ್ತಿ ಹೊಂದಬೇಕಂತ ಪೈಪೋಟಿ ನಡೆದಿಲ್ಲ. ನಾವು ಜೀವನ ಮುಕ್ತರಾಗೋಣ, ಎಂದೆಂದು ದುಃಖ ಬರಲಾದಂತಹ ಸ್ಥಿತಿ, ಆನಂದ ಸ್ಥಿತಿಯನ್ನು ಹೊಂದೋಣ ಅಂತೇಳಿ ನಮ್ಮ ಇಚ್ಛಾ ಉದಯ ಆಗಿಲ್ಲ. ಯಾಕಂದ್ರೆ ಅದರ ಮಹತ್ವವನ್ನು ನಾವು ತಿಳ್ಕೊಂಡಿಲ್ಲ. ಇನ್ನ ನಾವು ಈಗ ಮುಂದುವರೆದೇವು ಅಥವಾ ಬಹಳ ವಿದ್ಯಾವಂತರಾಗಿ ಅನಿಸ್ಕೊಂಡ್ರು ಸದ್ಯಕ್ಕೆ
ನಮ್ಮ ಹಿಂದಿನ ರಾಜ ಋಷಿಗಳ ಏನು ಸಂಪ್ರದಾಯ ಇತ್ತ ಅವ್ರಕ್ಕಿನ ಅವನತಿ ಹಂತಕ್ಕೆ ಹೋಗ್ಯವ ನಾವು ವೇಷಭೂಷಣಗಳ ಬದಲಾವಣೆ ಮಾಡ್ಕೊಂಡು ಮುಂದುವರೆದೇವಂತ ನಾವು ತಿಳ್ಕೊಂಡೆವು. ಮಾನಸಿಕ ನೆಮ್ಮದಿ ಯಾರಲ್ಲಿ ಹೆಚ್ಚಿಗೆ ಇತ್ತು, ಆರಾಮ್ ಯಾರಿದ್ರು, ಸಂತೃಪ್ತವಾಗಿ ಯಾರು ಬಾಳ ಬದುಕಿದ್ರು ಅಂತ ನೋಡಿದ್ರೆ ಹಿಂದಿನ ರಾಜ ಋಷಿಗಳ. ಅದಕ್ಕೆ ಸತ್ಸಂಗ ಬೇಕು. ನಮಗ ಬೇಕನ್ನೋದು ಹೋಗಬೇಕಾಯತಿ, ಸಾಕನ್ನೋದು ಬರಬೇಕಾಯತಿ. ಸತ್ಸಂಗದಿಂದ ನಿಸ್ಸಂಗತ್ವ. ಇದೆಲ್ಲ ಸಾಕಪ್ಪ. ಇದು ಸಂಸಾರ ತೋರುವ ಜಗತ್ತ ಏನು ಪ್ರಪಂಚ ಐತಲ್ಲ, ಇದು ಮಾಯಿ. ಮಾಯಿ ಅಂದ್ರೆ ಯಾವ್ದು? ಯಾವ್ದು ಇರುವುದಿಲ್ಲ ಅದು ಇದ್ದಂಗ ಅನಿಸ್ತದ. ಜಗತ್ತು ಅಷ್ಟ ಐತಿ. ಕನಸಿನಕಿನ ಕಡೆ ಅಂತ ಹೇಳ್ಯಾರ ನಿಜಗುಣರು. ಕನಸಿನ ಹೊತ್ತಿಗೆ ಸತ್ಯ ಇರಬಹುದು, ಅದಕ್ಕಿನ ಕಡೆ ಈ ಜಗತ್ತು. ಅದಕ್ಕಿನ ಅಲ್ಪ ಐತಿದು, ಅದಕ್ಕಿನ್ನ ಕ್ಷಣಿಕ ಐತಿದು. ಆದ್ರೂ ನಮ್ಮ ನಂಬಿಕೆ ಇದರ ಮೇಲೆ ಐತಿ. ಅದಕ್ಕೆ ನಾವು ನಂಬಿಕೆ ಏನು ಇದನ್ನ ಇಟ್ಕೊಂಡ್ ಕುಂತೇವಲ್ಲ, ಈ ಶರೀರ ನಾನು, ಜಗತ್ತು ಸತ್ಯ, ಇದರಾಗ ಸುಖ ಐತೆ ಅನ್ನೋ ಬುದ್ಧಿ ಏನೈತಲ್ಲ, ಈ ಬುದ್ಧಿ ನಾಶ ಆಗ್ಬೇಕು. ಅದಕ್ಕ ನಿಸ್ಸಂಗತ್ವ ಅಂತಾರ. ಇದ್ರೆಲ್ಲದರ ಮೇಲಿನ ಮೋಹವನ್ನು ಬಿಡುವುದು. ಶರೀರ, ಜಗತ್ತು, ವಿಷಯಗಳ ಇದ್ರ ಮೇಲೆ ಏನು ಮೋಹ ಐತಲ್ಲ, ಇದರಿಂದ ಸುಖ ಸಿಗ್ತತೆ ಅನ್ನೋ ಏನು ಭಾವ ಐತಲ್ಲ, ಈ ಭಾವದಿಂದ ಹೊರಗೆ ಬರುವುದು. ಯಾವಾಗ ಆ ಭಾವದಿಂದ ಹೊರಗೆ ಬರ್ತೇವೋ ಅವಾಗ ಆರಾಮ. ಯಾವಾಗ ಅಂತ ಸ್ಥಿತಿಯನ್ನು ಹೊಂದಕ್ ಸಾಧ್ಯ ಐತಿ? ಯಾವಾಗ ನಮ್ಮನ್ನು ನಾವು ತಿಳ್ಕೊಂಡಾಗ. ಆ ಅನುಭವ ಯಾವಾಗ ಆಕತಿ? ಅಂತ ಅನುಭವ ಯಾವಾಗ ಹೊಂದಕ್ ಸಾಧ್ಯ ಐತಿ? ಇದ್ರ ಮೇಲಿನ ಮೋಹ ಬಿಡುದಂದ್ರೆ ಹಂಗ ಸುಮ್ಮನೆ ಬಿಡಾಕತ್ತನ? ಏನ್ ಹಿಡ್ಕೊಂಡು ಕುಂತೇವಲ್ಲ ಜಗತ್ತಿನೊಳಗ, ಇದ್ರ ಮೇಲಿನ ಮೋಹ ಬಿಟ್ಟು ಬಿಡಪ್ಪ ಅಂತೇಳಿ ಹೇಳಿದ್ರೆ ಬರುವುದಿಲ್ಲ. ಇದು ಸ್ವ ಅನುಭವದಿಂದ ಮೆಲ್ಲನ ಮನಸ್ಸೊಳಗೆ ಸರಿಬೇಕು. ಏನ್ ಹಿಡ್ಕೊಂಡು ಕುಂತಲ್ಲ ಇದು ನಾನು ನಂದು ಅನ್ನೋದು, ಇದನ್ನ ಬಿಟ್ಟು ನಿಧಾನವಾಗಿ ಇದು ನಾನು ಅಲ್ಲ, ಇದು ನಂದು ಅಲ್ಲ ಅನ್ನೋದು ಖಾತ್ರಿಯಾಗಿ ಅದರ ಮೇಲಿನ ಮೋಹ ಕಡಿಮೆ ಆಗಿ ಮತ್ತದ ಮನಸ್ಸು ಆ ಕಡೆ ಎಳಿಲ್ದಂಗ ಆಗ್ಬೇಕಂದ್ರೆ ಸತತ ಅದ ಚಿಂತನೆ ಒಳಗೆ ಮುಳುಗಬೇಕಾಗತ್ತೆ. ಯಾವ ಚಿಂತನೆ ಒಳಗ? ವಿಷಯ ಚಿಂತನೆ ಒಳಗಲ್ಲ, ಸತ್ಯ ವಸ್ತುವಿನ ಚಿಂತನೆ ಒಳಗ. ಯಾವುದು ಶಾಶ್ವತ ಐತೋ, ಯಾವುದು ಎಲ್ಲದಕ್ಕೂ ಆಧಾರವಾಗಿ ಐತೋ ಅದನ್ನ ನೆನೆಯುದು, ಅದನ್ನ ತಿಳಿದು ಕಡಕ ಅದ ನಾನಂತ ತಿಳಿದು ಅದ ಭಾವದಲ್ಲಿ ನೆಲೆ ನಿಲ್ಲುವುದು. ಕುಂತಾಗ ನಿಂತಾಗ ಅದನ್ನ ನೆನೆಯಬೇಕು. ಯಾವ್ದಪ್ಪ? ಈ ಶರೀರ ನಾನಂತಲ್ಲ, ಈ ಶರೀರಕ್ಕೆ ಸಾಕ್ಷಿ ನಾನದೇನೆ, ಇದು ಎಲ್ಲದಕ್ಕೂ ಆಧಾರವಾಗಿ ನಾನೊಬ್ಬ ಬೇರೆ ಅದೇನೆ ಅನ್ನೋದು ಭಾವವನ್ನು ಪುನಃ ಪುನಃ ನೆನಪು ಮಾಡ್ಕೊಳೋದು. ಶರೀರ ನಾನಂದ ತಕ್ಷಣ ಇದೆಲ್ಲ ಬಂದು ಬಳಗ ಇವೆಲ್ಲ ತಾಪತ್ರೆಗಳು ಬಂದು ತೋರ್ತಾವ, ಎದುರು ನಿಲ್ತಾವ. ಆತ್ಮ ನಂದೊಡೆ, ಆತ್ಮ ನೀನಂದ್ರ ನಿನ್ನ ಬಿಟ್ಟು ಯಾವುದೂ ಇಲ್ಲ, ಎಲ್ಲ ನಿನ್ನೊಳಗ. ಅದಕ್ಕಂತ ಆತ್ಮನ ನೀನಂತ ಅನುಭವ ಹೊಂದಬೇಕಂದ್ರೆ, ಆ ಸ್ಥಿತಿಯನ್ನ ಹೊಂದಬೇಕಂದ್ರೆ ಅದ ಚಿಂತನೆ ಒಳಗೆ ತೊಡಗಬೇಕಲ್ಲ. ಈ ಶರೀರ ನಾನು ಭಾವ ಎಷ್ಟೊಂದು ಗಾಢವಾಗೈತೆ ಅಂದ್ರೆ, ಗಾಢ ನಿದ್ರೆಯಿಂದ ಎದ್ದ ತಕ್ಷಣ ಶರೀರ ಭಾವ ಬಂದು ಬಿಡ್ತದೆ. ಎಲ್ಲೋ ಸ್ವಲ್ಪ ಜನಕ್ಕೆ ಸಂಧ್ಯಾವಸ್ಥೆ ತೋರಬಹುದು. ಆ ಸಂಧ್ಯಾ ಸೂತ್ರವನ್ನು ಹಿಡ್ಕೊಂಡು ಹೋದ್ರೆ ಆ ನಿಜ ಸ್ಥಿತಿಯನ್ನು ಹೊಂದಬಹುದು. ಆದ್ರೆ ಅಂತ ಅನುಭವ ಆಗ್ಬೇಕಂದ್ರೂ ಮನಸ್ಸು ನಿಶ್ಚಲ ಆಗಿರಬೇಕು. ಎಲ್ಲೋ ಒಬ್ಬರಿಗೆ, ಹಿಂದಿನ ಋಷಿ ಮುನಿಗಳಿಗೆ, ಸಾಧು ಸತ್ಪುರುಷರಿಗೆ ಅದು ಸರಳ ಸಾಮಾಜಿಕವಾಗಿ ಆಕ್ಕಿತ್ತು, ಸ್ವಾಭಾವಿಕವಾಗಿ. ಯಾಕಂದ್ರೆ ಅವ್ರ ಬಹಿರ್ವೃತ್ತಿ ಕಡಿಮೆ ಇತ್ತು. ನಮಗೇನಾಯ್ತು ಅಂದ್ರೆ ಬರೀ ಹೊರಮುಖನ, ಎದ್ದ ತಕ್ಷಣ ಮನಸ್ಸು ಹೊರಗೆ ಓಡಿ ಬಿಡ್ತತೆ, ಹಂಗ ವಿಷಯಗಳ ಬೆನ್ನ ಹತ್ತತಿ. ಆ ಮನಸ್ಸು ಸ್ವಲ್ಪ ನಿಂತ್ರ ಆರಾಮದ ಅನುಭವ ಐತೆ. ಆ ಸ್ಥಿತಿ ನಮಗ್ ಬರವಲ್ಲಾಗೈತಿ. ಆ ಸ್ಥಿತಿ ಬರ್ಬೇಕಂದ್ರ ಹೊರಗಡೆ ಓಡಾಡ್ತಕ್ಕಂತ ಮನಸ್ಸನ್ನ ವಿವೇಕದಿಂದ, ಸತ್ಸಂಗದಾಗ ತಿಳಿತಕ್ಕಂತ ವಿಚಾರ,
ಅದ ನಿನ್ನಲ್ಲಿ ವಿವೇಕವನ್ನ ಜಾಗರ ಮಾಡಿಕೊಡ್ತತಿ. ಸತ್ಸಂಗ ಏನೇನು ನಿನಗೆ ಸಹಾಯ ಮಾಡ್ತತಿಪ್ಪ ಅಂದ್ರ ನಿನ್ನಲ್ಲಿ ಇದ್ದಂತ ವಿವೇಕವನ್ನ ಜಾಗರ ಮಾಡ್ತತಿ. ತೋರಿಕೆ ಎಲ್ಲ ಮಿಥ್ಯ, ಈ ಜಗತ್ತು ಮಿಥ್ಯ ಐತಿ ಅಂತ ಹೇಳಿದ್ದನ್ನ ನಿನ್ನ ವಿವೇಕದಿಂದ ನೋಡಾಕ್ ಹಸ್ತತಿ. ಅದು ಒಂದು ದಿನಕ್ಕೆ ಆಗ್ಲಿಕ್ಕಿಲ್ಲ, ಸಮಯ ಹಿಡಿತೈತಿ. ಆದ್ರೆ ಶ್ರದ್ಧಾ, ನಂಬಿಕೆ, ಭಕ್ತಿ ಅದರಲ್ಲಿ ಬೇಕು. ಈ ತತ್ವದಲ್ಲಿ ನಂಬಿಕೆ ಬೇಕು, ಇದರಲ್ಲಿ ಶ್ರದ್ಧಾ ಬೇಕು, ಇದನ್ನ ಗಾಢವಾಗಿ ನಂಬಬೇಕು. ಒಂದು ಸ್ವಲ್ಪ ಎಳ್ಕಾಳಷ್ಟು ಸಂಶಯ ಇರದ ನಂಬಿಕೆಗೆ ಭಕ್ತಿ ಅಂತಾರ. ಸಂಶಯ ಬಂತಂದ್ರೆ ಭಕ್ತಿ ಅಲ್ಲ ಅದು. ಅದನ್ನ ಗಾಢವಾಗಿ ನಂಬಿ ಅದನ್ನ ಆರಾಧನಾ ಮಾಡ್ಕೊಂತ ಅದನ್ನ ನಿತ್ಯ ನಡೆದಿದ್ದಾದ್ರೆ ಕಡಿಕೆ ಅದ ಆಗಿಬಿಡ್ತೇವೆ. ನಾವು ಶರೀರ ಭಾವವನ್ನು ಮೀಗಿ ಆತ್ಮ ಭಾವದಲ್ಲಿ ನಿಲ್ಲಬೇಕಂದ್ರೆ ನಿತ್ಯ ಆತ್ಮ ಚಿಂತನೆಯಲ್ಲೇ ತೊಡಗಬೇಕು. ಆತ್ಮನ ನಾಣದೇನನ್ನ ಭಾವವನ್ನ ಪುನಃ 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 ಮೆಲಕ್ ಹಾಕ್ಬೇಕು. ಕುಂತಾಗ ನಿಂತಾಗ ಶರೀರವನ್ನು ಎದುರಿಟ್ಟು ನೋಡಾಕ್ ಶುರು ಮಾಡ್ಬೇಕು. ನಾನು ಇದಕ್ಕೆ ಸಾಕ್ಷಿಯಾಗಿ ನಿಂತು ನೋಡಾಕ್ ಶುರು ಮಾಡ್ಬೇಕು. ಇದು ಅನಗಾತ ಬಿದ್ದಾಗ, ಎದ್ದು ನಿಂತಾಗ, ಏನೇನು ಕರ್ಮಗಳನ್ನು ಮಾಡುವಾಗ ಇದನ್ನ ಸಾಕ್ಷಿಯಾಗಿ ನಿಂತು ನೋಡಾಕ್ ಶುರು ಮಾಡಿದೆ ಅಂದ್ರೆ ಅರ್ಧ ದಾರಿ ಸರಳ ಆಗಿಬಿಡ್ತದೆ. ಅದ ಸರಳ ಸೂತ್ರ. ಸಾಕ್ಷಿ ಭಾವದಿಂದ ನಿಂತ್ಕೊಂಡು ನೋಡ್ಕೊಂತ ಹೋಗುದು. ಶರೀರ ಮಾಡೋದು, ಜಗತ್ತು ನಡೆಯೋದು ಎಲ್ಲವನ್ನು ಸಾಕ್ಷಿಯಾಗಿ ಈ ಶರೀರಕ್ಕೆ ಹೊರತಾಗಿ ನಿಂತು ನೋಡುದು. ಶರೀರ ನಾನಂತ ಭಾವದಾಗ ನಿಂತು ನೋಡಿದೆ ಅಂದ್ರೆ ಇದೆಲ್ಲ ಅಂಟುಕೊಂಡು ಬಿಡ್ತತಿ. ಅವಾಗ ನಿಜವಾದ ಅನುಭವ ನಿನಗಾಗುವುದಿಲ್ಲ. ಶರೀರ ಭಾವದಿಂದ ಹೊರತಾಗಿ ನಿಂತು ನೋಡ್ಬೇಕಂದ್ರೆ ಅದಕ್ಕೆ ವಿವೇಕ ಜಾಗರ ಆಗಬೇಕಾಕತಿ. ಯಾವಾಗ ವಿವೇಕ ಜಾಗರ ಆಕತಿ, ನಿಧಾನವಾಗಿ ನಿನ್ನಲ್ಲಿ ವೈರಾಗ್ಯ ಭಾವ ಉದಯ ಶುರು ಆಕತಿ. ಇದರಲ್ಲಿ ಸುಖ ಬುದ್ಧಿ ಏನಿಟ್ಕೊಂಡು ಕುಂತಿಯಲ್ಲ, ಅದರಲ್ಲಿ ದೋಷಗಳು ಕಾಣಕ್ ಶುರು ಆಕ್ಕಾವು. ಏನು ಬಿಡಪ್ಪ, ಇದು ಬಾಳೆ ಎಷ್ಟು ಮಾಡಿದ್ರು ಇದು ಶುದ್ಧ ಆಗುವಂತದ್ದಲ್ಲ, ಇದು ಸುಖ ಕೊಡುವಂತದ್ದಲ್ಲ ಅನ್ನೋ ಅನುಭವ ಬರ್ತತಿ. ಆ ಅನುಭವ ನಿನಗೆ ಏನಾಕತಿ, ಗಾಢ ಹಾಕುವಂತ ಹೋದಾಗ ಅದ ವೈರಾಗ್ಯ ರೂಪ ತಾಳ್ತತಿ. ಆ ವೈರಾಗ್ಯದಿಂದ ಮನಸ್ಸು ನಿಶ್ಚಲ ಹಾಕುವಂತ ಬರ್ತತಿ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ಅವಾಗ ಕಡಿಕ ನಿಶ್ಚಲ ಆಕತಿ ಮನಸ್ಸು. ನಿಧಾನವಾಗಿ ಬಹಿರ್ವೃತ್ತಿಯಿಂದ ಅಂತರ್ವೃತ್ತಿಗೆ ಮನಸ್ಸು ಸರಿತಾ ಸರಿತಾ ಒಂದು ದಿನ ಮೌನ ಆಗಿಬಿಡ್ತತಿ. ಅದ ಮಹಾನಂದದ ಸ್ಥಿತಿ. ಅದ ಸ್ಥಿತಿಯನ್ನ ನೀವು ಎಲ್ಲ ಬಯಸೋನು, ಅದ ಸ್ಥಿತಿಯನ್ನು ಹೊಂದೋನು ಅಂತ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ